ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನಾನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನಿಂದ ಧನ್ಯವಾದಗಳು. ಸೊ ಇವತ್ತಿನ ವಿಡಿಯೋ ಏನಂತಂದರೆ, ನಾನು ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ನನಗೆ 500 ರೊಟ್ಟಿ ಆರ್ಡ್ರ್ ಬಂದಿತ್ತು. ಸೊ ನಾನು ಏನೇನು ಸವಾಲುಗಳನ್ನು ಎದುರಿಸಿದೆ, ಯಾವ ಥರ ಅವ್ರಿಗೆ ಕೊರಿಯರ್ ಮಾಡಿದೆ ಅಂದರೆ, ನನಗೆ ಮೈಸೂರಿಗೆ ಆರ್ಡ್ರ್ ಬಂದಿರೋದು. ಸೊ ಯಾವ ಥರ ನಾನು ಕೊರಿಯರ್ ಮುಖಾಂತರ ಕಳಿಸಿದೆ, ಏನೇನು ಕಷ್ಟಗಳು ಅನುಭವಿಸಿದೆ ಅಂದರೆ, ಕಾಮನಾಗಿ ಏನೇನು ಸವಾಲುಗಳ ಕಷ್ಟ ಅನ್ನೋಕ್ಕಿಂತ ಏನೇನು ಸಮಸ್ಯೆಗಳನ್ನು ಎದುರಿಸಿದೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಎಲ್ಲರೂ ಕೇವಲ ಕಡಕ್ ರೊಟ್ಟಿ ಮತ್ತು ಮಾರ್ಕೆಟಿಂಗ್ ಮಾಡೋರಿಗೆ ಅಲ್ಲ. ಸೊ ನೀವು ಬಿಸ್ನೆಸ್ಸಲ್ಲಿ ಏನಾದರೂ ಆನ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕು ಮತ್ತು ಒಂದು ಊರಿಂದ ಒಂದು ಊರಿಗೆ ಆನ್ಲೈನ್ ಮುಖಾಂತರ ಕಳಿಸ್ಬೇಕು, ಯಾವ ರೀತಿ ಕಳಿಸ್ಬೇಕಂತ ಕೆಲವು ಜನಕ್ಕೆ ಗೊತ್ತೇ ಇರಲ್ಲ. ಸೊ ನನಗೂ ಗೊತ್ತಿದ್ದಿಲ್ಲ. ಫಸ್ಟ್ ಟೈಮ್ ನಾನು ತಿಳ್ಕೊಂಬಿಟ್ಟು ನಿಮಗೂ ಮಾಹಿತಿ ಹೇಳ್ತೇನೆ. ನನ್ನ ಅನುಭವ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಯಾರಾದರೂ ಆನ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡವ್ರಿಗೆ ತುಂಬ ಉಪಯುಕ್ತ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ಬೋದು. ಸೊ ಮೇನ್ ಆಗಿ ನನಗೆ ಫಸ್ಟ್ ಟೈಮು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಮೈಸೂರಿಗೆ 500 ರೊಟ್ಟಿ ಆರ್ಡ್ರ್ ಬಂದಿತ್ತು. ಅವರು 3 ಡೇಸ್ ಟೈಮ್ ಕೊಟ್ಟಿದ್ರು ನನಗೆ. ಮೇಡಮ್ ಅಂದರೆ ಒಬ್ಳೆ ಅಲ್ವಾ ಮಾಡೋದು, ಒಬ್ಳೆ ಮಾಡಿ ಒಣಗಿಸಿ ಪ್ಯಾಕ್ ಮಾಡೋದು, ಮಕ್ಕಳೆಲ್ಲ ಇಟ್ಕೊಂಡು ಸ್ವಲ್ಪ ನಾನು ಟೈಮ್ ತೊಗೊಂಡಿದ್ದೆ ಅವರಿಗೆ. ಮೇಡಮ್ 3 ಡೇಸ್ ಆಗುತ್ತೆ ನನಗೆ ಮಾಡಿ ಕೊಡೋಕೆ ಅಂತೇಳಿ. ಸರಿ, ಓಕೆ ಮೇಡಮ್, ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ನೀವು ಎಲ್ಲ ಆದ ನಂತರ ಫೋನ್ ಮಾಡಿ ನಮಗೆ ಅಂತ ಹೇಳಿದರು. ಸೊ ನಾನು ಬ್ಯಾಕ್ ಸೈಡಿಂದ ಕಾಣುತ್ತಲ್ವ, ಆಲ್ರೆಡಿ ನಾನು ಪ್ಯಾಕ್ ಮಾಡಿಟ್ಟಿರೋದು ಇದು. ನಾನು ಇವಾಗ ಪ್ಯಾಕ್ ಮಾಡ್ತಾ ಇರೋದು ಬೇರೆಯವ್ರಿಗೆ ಹತ್ತತ್ತು ಇದೇ ಥರನೇ ಪ್ಯಾಕ್ ಮಾಡೋದು ನಾನು. ಅವ್ರಿಗೆ ಕಳಿಸ್ಬೇಕಂದ್ರೆ ಅವ್ರು ನೀಟಾಗಿ, ನಾನು ಯಾರಿಗೆ ಕಳಿಸ್ಬೇಕಂದ್ರೂ ಕ್ವಾಂಟಿಟಿ ಫಸ್ಟ್ ವಿಜುವಲ್ ತೋರಿಸಿದ್ನಲ್ವ, ಕ್ವಾಂಟಿಟಿ ಪೇಪರೇ ಯೂಸ್ ಮಾಡೋದು. ಅದು ಗೌರ್ಮೆಂಟಿಂದ ಅಪ್ರೂವಲ್ ಆಗಿರುವಂಥ ಕವರು. ಸೊ ಹಂಗಾಗಿ ನಾನು ಇದರಲ್ಲೇ ಒಂದು 15 ಪ್ಯಾಕ್ ಮಾಡಿ ಈ ಥರ ಇಡ್ತೀನಿ. ಸೊ ಅದು ತೋರಿಸ್ಲಿಲ್ಲ ನಾನು ಅಂತ ಹೇಳಿದ್ದೆ. ಸೊ ಏನೇನು ಮಾಡಿದೆ ಅಂದರೆ, ಸರ್ ಅವರೆಲ್ಲ ಪ್ಯಾಕ್ ಮಾಡಿದೆ. ಅಡ್ವಾನ್ಸ್ ಆಗಿ ನಾನು ಫಸ್ಟು ಅವ್ರಿಗೆ ಅಂದರೆ ನಾನು ಹೇಳಲಿಲ್ಲ, ಫಸ್ಟ್ ಕೇಳಬೇಕಲ್ವ, ನನಗೆ ಫಸ್ಟ್ ಟೈಮ್ ಗೊತ್ತಿಲ್ಲ ನನಗೆ, ಅಂದರೆ ಯಾವ ರೀತಿ ಕಳಿಸ್ಬೇಕು ಅವರಿಗೆ ಅಂತೇಳಿ. ಫಸ್ಟ್ ಅವ್ರಿಗೆ ಮೊದಲು ಹೇಳಿದೆ, ಮೇಡಮ್ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ. ನಮ್ಮ ಮನೆ ಪಕ್ಕದಲ್ಲಿರೋ ಅಂದರೆ ಸ್ವಲ್ಪ ನಿಯರ್ ಆಗುವಂಥ ಇಲ್ಲಿ VRL ಬಸ್ ಇದೆ, ಅಲ್ಲಿ ಹೋಗಿ ಕೇಳಿದ್ವಿ ನಾವು, ನಮ್ಮ ಮನೆಯವ್ರು ಹೋಗಿ ಕೇಳಿದ್ವಿ, ಸರ್ ಈ ಥರ ನಾವು ಮೈಸೂರಿಗೆ ರೊಟ್ಟಿ ಬಾಕ್ಸ್ ತೊಗೊಂಡು ಹೋಗ್ಬೇಕು, ನೀವು ಯಾವ ಥರ ಚಾರ್ಜ್ ಮಾಡ್ತೀರಾ ಅಂತ ಕೇಳಿದರೆ ಅವ್ರು ಹೇಳಿದರು, ಕಳಿಸ್ತೀವಿ ಸರ್, ಅಂದರೆ ನಾವು KG ಲೆಕ್ಕ ಕಳಿಸಲ್ಲ, ಬಾಕ್ಸ್ ಥರ ಕಳಿಸ್ತೀವಿ, 1 ಬಾಕ್ಸ್ಗೆ 130 ರೂಪೀಸ್ ಆಗುತ್ತೆ ಅಂತ ಹೇಳಿದರು ಅವರು. ಓಕೆ, ಇನ್ನೇನು ಚೆನ್ನಾಗಾಯಿತು ಬಿಡು, ಅವ್ರಿಗೆ ಹೇಳಿದ್ರು ಆಯಿತು ಅಂತೇಳಿ ನಾನು ಕೇಳ್ಕೊಂಬಂದು ಅವರಿಗೆ ಕಸ್ಟಮರಿಗೆ ಕಾಲ್ ಮಾಡಿ ಹೇಳ್ದೆ, ಮೇಡಮ್ 1 ಬಾಕ್ಸಿಗೆ 130 ರೂಪೀಸ್ ಅಂತೆ, ಸೊ ಅವರು ತಗೊಂಡು ಹೋಗ್ತಾರೆ ಅಂತ ಹೇಳಿದರು. ಸರಿ ಆಯಿತು ಬಿಡಿ ಮೇಡಮ್, ಅದು ಚಾರ್ಜಸ್ ಏನಿರುತ್ತೆ ನಾವು ಕೊಡ್ತೀವಿ, ನೀವು ಕಳಿಸಿ ಅಂತ ಹೇಳಿದರು. ಇನ್ನೇನು ಅದನ್ನು ಓಕೆ ಆಯಿತು. ಇನ್ನು ಫುಲ್ ಖುಷಿಯಾಗಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ವಿ. ಇಂದ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ರೊಟ್ಟಿ ಪ್ಯಾಕ್ ಎಲ್ಲ ಮಾಡಿದ್ವಿ. ಹೆಚ್ಚೆಲ್ಲ ಪ್ಯಾಕಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಪ್ಯಾಕ್ ಮಾಡಲಿಲ್ಲ ಅದು ರೊಟ್ಟಿನ, ನಮ್ಮ ಮನೆಯವ್ರು ಪ್ಯಾಕ್ ಮಾಡಿದ್ದು. ಅವ್ರ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲಾರ್ದೆ, ಸೊ ನಾನು ಅವ್ರ ವೀಡಿಯೋ ಮಾಡಲಿಲ್ಲ. ಈ ಥರ ನೀಟಾಗಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿದ್ದು. ಅವ್ರದ್ದು ಅಡ್ರೆಸ್ ಎಲ್ಲ ಕಳಿಸಿದ್ರು. ಅಡ್ರೆಸ್ ಎಲ್ಲ ಒಂದೊಂದು ಬಾಕ್ಸಿಗೆ ಅವ್ರ ಅಡ್ರೆಸ್ಸು, ಫ್ರಮ್ ಅಡ್ರೆಸ್ಸು ಮತ್ತು ಟು ಅಡ್ರೆಸ್ ಎಲ್ಲ ನೀಟಾಗಿ ಬರೆದುಬಿಟ್ಟು ಇದು ಮಾಡಿದ್ವಿ. ಇನ್ನೇನು ಮತ್ತೆ ಸರಿ ಬಿಡು ಅಂತ ನಾನು ಅವ್ರು VRL ಕೇಳಿದ್ವಲ್ಲ, ಹೋಗಿ ಕೊಟ್ಟರೆ ಆಯ್ತು ಅಂತೇಳಿ ಹೋಗಿ VRLಗೆ ಹೋದ್ವಿ ನಾವು. ನೆಕ್ಸ್ಟ್ ವಿಸಿಬಲಲ್ಲಿ ಬರುತ್ತೆ, ಆಟೋದಲ್ಲಿ ತಗೊಂಡು ಹೋದ. ತಗೊಂಡೋದ್ರೆ ಅಲ್ಲಿ ಹೋದ ನಂತರ ಏನಾಯ್ತು ಅಂದರೆ, ಅವರು ನಾವು ತಗೊಂಡೋಗಲ್ಲ ಅಂತ ಹೇಳಿದರು. ಅಂದರೆ ಅವರು ಶಿಫ್ಟ್ ವೈಸ್ ಇರುತ್ತೆ. ನಾವು ಹೋಗಿ ಸಾಯಂಕಾಲ ಕೇಳಿದ್ವಿ, ಇದು ಮಾರ್ನಿಂಗ್ ಕೊಡೋಕೆ ಹೋಗಿದ್ವಿ ನಾವು. ಯಾಕಂದರೆ ಮಾರ್ನಿಂಗ್ ಕೊಟ್ಟರೆ ಸಾಯಂಕಾಲ ನಷ್ಟರಲ್ಲವರಿಗೆ ಕೊಡ್ತಾರೆ ಅಂತೇಳಿ ಮಾರ್ನಿಂಗ್ ಕೇಳೋಕೆ ಹೋದರೆ, ಅವ್ರು ಇಲ್ಲ ಮೇಡಮ್, ನಮ್ಗೆ ಇಲ್ಲಿ ಬಸ್ ಬರಲ್ಲ, ಮೈಸೂರು ಬಸ್ ಇಲ್ಲಿ ಬರಲ್ಲ. ಸೊ ಅದು ಅಲ್ಲಿ ಅಂದರೆ ಆನಂದರಾವ್ ಸರ್ಕಲ್, ನಾವು ಇರೋದು ಬೆಂಗಳೂರೆಲ್ಲ ಗೊತ್ತಿರುತ್ತೆ, ಬೆಂಗಳೂರು ಯಾರು ನೋಡೋರಿಗೆ ಗೊತ್ತಿರುತ್ತೆ. ನಾವು ಆನಂದರಾವ್ ಸರ್ಕಲಲ್ಲಿ ಅಲ್ಲಿ ಮಾತ್ರ ತಗೊಂಡು ಹೋಗ್ತಾರೆ, ಅಲ್ಲಿ ಬರುತ್ತೆ ಮೈಸೂರು ಬಸ್ಗಳು, ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ರಿ ನಾವು. ಅಯ್ಯೋ ಇದೇನು ಮತ್ತೆ ಅಂತ ಹೇಳ್ಬಿಟ್ಟು ನಾವು ಅವತ್ತು ತಗೊಂಡೋಗಲ್ಲ ನಾವು ಅಂತ ಹೇಳಿದರು. ಇನ್ನು ಸರಿ ಬಿಡಂತ ನಮ್ಮ ಮನೆಯವರು ಮತ್ತು ಪಕ್ಕದಲ್ಲಿ ಯಾವುದಾದ್ರೂ ಕೊರಿಯರ್ ಆಫೀಸ್ ಐತಾ ಏನು ಅಂತ ಹೇಳ್ಬಿಟ್ಟು ಮತ್ತು ಫೋನಲ್ಲೆಲ್ಲ ಸರ್ಚ್ ಮಾಡಿದ್ರೆ ಪಕ್ಕದಲ್ಲಿ ಪ್ರೊಫೆಷ್ನಲ್ ಆಫೀಸ್, ಕೊರಿಯರ್ ಆಫೀಸ್ ಇತ್ತಂತೆ. ಸೊ ಮತ್ತು ಅಲ್ಲಿಂದ ಅಲ್ಲಿಗೆ ತಗೊಂಡೋದ್ವಿ ಆಟೋಕ್ಕೆ. ಅಲ್ಲಿಂದ ನಮ್ಮ ಮನೆಯಲ್ಲಿಂದ ಅಲ್ಲಿಗೆ ತಗೊಂಡೋಕ್ಕೆ 100 ರೂಪಾಯಿ, ಮತ್ತು ಅಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಒಂದು 100 ರೂಪೀಸ್ ಆಯಿತು. ಹೋಗಲಿ ಬಿಡು ಅಂತೇಳ್ಬಿಟ್ಟು ಮತ್ತು ಪ್ರೊಫೆಷ್ನಲ್ ಆಫೀಸ್ ಕೊರಿಯರ್ಗೆ ಹೋದರೆ ಅಲ್ಲಿ ಅವ್ರು ಏನಂದರೆ KG ಲೆಕ್ಕ ತೊಗೊತಾರಂತೆ. ಇವರು ಬಾಕ್ಸ್ ಲೆಕ್ಕ ಅಂತ ಹೇಳಿದರು, ಇವ್ರು ತೊಗೊಲಿಲ್ಲ. ಬಟ್ ಅಲ್ಲಿ ನಾವು ಕೇಳಿದ್ರೆ KG ಲೆಕ್ಕ ಅಂತ ಅವ್ರು ತೂಕ ಮಾಡಿದ್ರು. 4 ಬಾಕ್ಸ್ ಆಗಿರೋದು 500 ರೊಟ್ಟಿ ನನಗೆ. ಸೊ ಇಲ್ಲಿ ತೋರಿಸ್ತಾ ಇರೋಂಗೆ 4 ಬಾಕ್ಸಿಗೆ 16 kg ಏನು ಬಂತು. ಸೊ ಅವ್ರ KG ಅಂದರೆ ಪರ್ KGಗೆ 100 ರೂಪೀಸ್ ಅಂತ ಹೇಳಿದರು. ಇನ್ನು 16 kgಗೆ 1600 ಆಗುತ್ತೆ. ಬಟ್ ಸರ್ ನಾವು ಕಡಿಮೆ ಮಾಡಿ ಡೈಲಿ ಎಲ್ಲಿಗೆ ಬರ್ತೀವಿ, ಯಾವುದಾದ್ರೂ ಕೊರಿಯರ್ ಮಾಡೋದಿದ್ರಿ ಅಂತಂದರೆ ಅವ್ರು ಲಾಸ್ಟ್ ಅಂದರೆ 900 ಅಂತ ಹೇಳಿದರು ಅವ್ರು ನಮಗೆ.
ಅದು ಮೈಸೂರು ನಿಯರ್ ಆಗುತ್ತಲ್ವ, ಆದರೂ 900 ಅಂತ ಹೇಳಿದರು. 900 ಲಾಸ್ಟ್ ಆಗುತ್ತೆ, ನಾವು ಕೊಡ್ತೀವಿ ಅವರಿಗೆ ಅಂದರೆ 2 ಡೇಸ್ ಆಗುತ್ತೆ ಅಂತ ಹೇಳಿದರು. ಮತ್ತು ನಾವು ಕಸ್ಟಮರ್ ಕೇಳಬೇಕಲ್ಲ, ಯಾಕಂದರೆ ಅವ್ರಿಗೆ 4 ಬಾಕ್ಸ್ಗೆ 450 500 ಆಗುತ್ತೆ, ಅದು ಕ್ಯಾನ್ಸಲ್ ಆಯಿತು. ಸೊ ಅವ್ರು ಮತ್ತೆ ಕಸ್ಟಮರ್ ಕೇಳಬೇಕಲ್ವ ಅಂತೇಳಿ ಮತ್ತೆ ಫೋನ್ ಮಾಡಿದೆ. ಮೇಡಮ್ ಈ ಥರ ಹೇಳ್ತಾ ಇದ್ದಾರೆ ಅವರು, 900 ಆಗುತ್ತೆ ಅಂತ ಹೇಳಿದ್ವಿ. ಸೊ ಅವರಿದ್ದು 900 ಅಂದರೆ ಬೇರೆ, ನಮ್ಗೆ ಗೊತ್ತಿದ್ದವರು ಒಬ್ರು ಇದ್ದಾರೆ. ಸೊ ನೀವು ಟ್ರಕ್ಕರ್ ಅಂದರೆ ಅವರು ಟ್ರಕ್ ಇದಂತೆ, ಅವ್ರ ಪರಿಚಯ ಇದ್ದವರು. ಸೊ ಅವರಿಗೆ ಕೊಟ್ಟು ಕಳಿಸಿ ಅಂತ ಹೇಳಿದ್ರು ಇನ್ನವರು. ಸರಿ ಬಿಡಂತ ಮತ್ತೆ ಅಲ್ಲಿಂದ ರಿವರ್ಸ್ ಮತ್ತೆ ವಾಪಸ್ ತಗೊಂಡು ಬಂದ್ವಿ. ನಾವು ಮನೆಗೆ ಕಳಿಸ್ತೀವಿ ಅವ್ರಿಗೆ. ಸೊ ಅವ್ರಿಗೆ ಕೊಟ್ಟು ಕಳಿಸಿ ಮೇಡಮ್, 900 ಜಾಸ್ತಿ ಆಯಿತು ಅಂತ ಹೇಳಿದ್ರು ಅವರು. ಸರಿ ಬಿಡಂತ ಈ ಬಾಕ್ಸ್ಗಳನ್ನ ಮತ್ತೆ ವಾಪಸ್ ನಮ್ಮ ಮನೆಗೆ ತೊಗೊಂಬಂದ್ವಿ ಆಟೋದಲ್ಲಿ. ಅಲ್ಲಿಂದ ಇಲ್ಲಿಗೆ ಮತ್ತೆ 300 ರೂಪಾಯಿ ಜಸ್ಟ್. ಆದರೆ ನಾನು ಎಕ್ಸ್ಪೀರಿಯನ್ಸ್ ಏನದು ಫಸ್ಟ್ ಟೈಮ್ ಅಂತ ಹೇಳಕತ್ತೀನಿ. ಯಾಕಂದರೆ ನಾವೇನೇ ಕೊರಿಯರ್ ಮಾಡಬೇಕಂದ್ರೂ ಫಸ್ಟು ನಾವು ತಿಳ್ಕೊಂಡಿರಬೇಕು. ನಾನು ಅಡ್ವಾನ್ಸ್ ಆಗಿ ನಾನು ತಿಳ್ಕೊಂಡೆ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದ್ದು, VRL ಬಸ್ಸಲ್ಲಿನೂ ಕೇಳಿದ್ದು, ಅವ್ರು ತೊಗೊಂಡೋಗ್ತೀವಿ ಅಂತ ಹೇಳಿದರು. ಆದರೂ ಈ ಥರ ಲಾಸ್ಟಲ್ಲಿ ಕೈ ಕೊಟ್ಟರು. ಮತ್ತು ಅಲ್ಲಿಗೂ ಪ್ರೊಫೆಷ್ನಲ್ ಕೊರಿಯರ್ಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಮತ್ತೆ ವಾಪಸ್ ರಿಟರ್ನ್ ತೊಗೊಂಬಂದ್ವಿ ನಾವು. ತೊಗೊಂಬಂದು ಅವರು ಒಂದು 2 ಡೇಸ್ ಆದ ನಂತರ ಅಂದರೆ ಅವ್ರು ಹೇಳಿದರು, ಮೇಡಮ್ ನಾವು 2 ಡೇಸ್ ಬರುತ್ತೆ, ಅವರು ಬಂದಮೇಲೆ ನೀವು ಮೈಸೂರಿಗೆ ಕಳಿಸೋ ಟ್ರಕ್ಕಲ್ಲಿ ಕಳಿಸಿ ಅಂತ ಹೇಳಿದರು. ಸೊ ಓಕೆ ಅಂತೇಳಿ ಮತ್ತೆ ವಾಪಸ್ ಮನೆಗೆ ತೊಗೊಂಬಂದ್ವಿ. ಆದರೂ ಲಾಸ್ಟಲ್ಲಿ ಕೊನೆಯಾಗಿ ಸಕ್ಸಸ್ ಆಗಿ ನಾವು ಕಳಿಸಿದ್ವಿ. ಇದು ನಾವು ಮಾಡಿರೋವಂಥದ್ದು ಸವಾಲುಗಳು. ಏನೇನಾಯ್ತಂದರೆ ಅದೇ, ನಾವು ಯಾರೇ ನೀವು ನೆಕ್ಸ್ಟ್ ಟೈಮಲ್ಲಿ ನೀವು ಯಾರು ಕೊರಿಯರ್ ಮಾಡಬೇಕು ಆ ಥರ ಈ ಥರ ಅಂದ್ಕೊಂಡಿದ್ರೆ ದಯವಿಟ್ಟು ಫಸ್ಟ್ ನೀವು ಕೇಳ್ಕೊರಿ. ಅವ್ರು ಕನ್ಫರ್ಮ್ ಆಗಿ ನೀವು ತಗೊತೀರಾ ಇಲ್ಲ, ಎಷ್ಟು ಪ್ರೈಸ್ ಆಗುತ್ತೆ. ಯಾಕಂದರೆ ನಾವು ಕಸ್ಟಮರ್ಗೆ ಕಡಿಮೆ ರೇಟ್ಗೆ ಕೊಡಬೇಕಾಗುತ್ತೆ. ಫುಲ್ಲು ಜಾಸ್ತಿ ರೇಟಲ್ಲಿ ಅವ್ರಿಗೂ, ಯಾಕಂದರೆ ಆಲ್ರೆಡಿ ನಮ್ಮ ವಸ್ತುನೂ ತೊಗೊಂಡಿರ್ತಾರೆ ಮತ್ತು ಕೊರಿಯರ್ ಚಾರ್ಜ್ ಹೆವಿ ಆದರೆ ಅವ್ರಿಗೂ ಬರ್ಡ್ ಆಗುತ್ತಲ್ವ. ಸೊ ನಮಗಾದರೂ ಅಷ್ಟೇ, ಅವ್ರಿಗಾದರೂ ಅಷ್ಟೇ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಸೊ ಹಂಗಾಗಿ ನೀವು ಯಾರಾದರೂ ಕೊರಿಯರ್ ಮಾಡಬೇಕು ಅಂದ್ಕೊಂಡ್ರೆ ಫಸ್ಟು ತಿಳ್ಕೊಬೇಕು. ತಿಳ್ಕೊಂಡ ನಂತರನೇ ಕಸ್ಟಮರ್ಗೆ ನಾವು ಮಾತು ಕೊಡಬೇಕಾಗುತ್ತೆ. ನಾನು ಫಸ್ಟ್ ಅವ್ರಿಗೆ VRL ಕೇಳಿದ ಮೇಲೇ ಅವ್ರಿಗೆ ಹೇಳಿದೆ ನಾನು, ಮೇಡಮ್ ಇಷ್ಟ ಆಗುತ್ತೆ ಅಂತೇಳಿ. ಸೊ ಪರವಾಗಿಲ್ಲ ಕಳಿಸಿ ಅಂತ ಹೇಳಿದರು. ಅವ್ರು ಲಾಸ್ಟಲ್ಲಿ ಈ ಥರ ನನಗೆ ಕೈ ಕೊಟ್ಟರು. ಆದರೂ ಮತ್ತೆ ಅಲ್ಲಿ ಪ್ರೊಫೆಷ್ನಲ್ ಆಫೀಸಲ್ಲಿ ಹೇಳಿದರು, ಅವ್ರು ಜಾಸ್ತಿ ಅಮೌಂಟ್ ಹೇಳಿದರು. ಸೊ ಮತ್ತೆ ತಿರ್ಗಾ ಮನೆಗೆ ತೊಗೊಂಬಂದೆ. ಸೊ ಇದು ಆಗಿರೋ ನನ್ನ ಸಮಸ್ಯೆಗೆ ನಾನು ಅವಾಗ ಹೇಳಿದ್ನಲ್ವ, ನಾವು ಇವಾಗ ಬಾಕ್ಸ್ಗಳೆಲ್ಲ ಆಟೋದಲ್ಲಿ ತಗೊಂಡೋದು. ಯಾಕಂದರೆ ಇದು ಬೈಕಲ್ಲೆಲ್ಲ ಹೋಗಲ್ಲ, ಬೈಕ್ ಇದೆ. ಸೊ ಬೈಕ್ ಮೇಲೆಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ಆಟೋದಲ್ಲಿ ತಗೊಂಡೋಗಿ ಮತ್ತೆ ತಿರ್ಗಾ ನಾವು ಆಟೋದಲ್ಲಿ ತೊಗೊಂಬಂದ್ವಿ. ಸೊ ಇದು ನಾನು ಆಗಿರೋದು. ಆದರೆ ಸಕ್ಸಸ್ಫುಲಿಯಾಗಿ ನಾನು ಅವ್ರಿಗೆ ಮತ್ತೆ ಮೊನ್ನೆ ಟ್ರಕ್ ಬಂದಿತ್ತು, ಅವ್ರದ್ದೇ ಟ್ರಕ್ ಬಂದಿತ್ತು. ಅದು ಅವರು ಸ್ವಲ್ಪ ಬಿಸಿ ರೊಟ್ಟಿ ಮುಂಜೆ ತೋರಿಸಿದ್ನಲ್ಲ, ಸ್ವಲ್ಪ 15 ಬಿಸಿ ರೊಟ್ಟಿ ಬೇಕಂತೇಳಿದರು. ಸೊ ಬಿಸಿ ರೊಟ್ಟಿನೂ ಮಾಡಿ ಕೊಟ್ಟು ಕಳಿಸಿದೆ ಅವರಿಗೆ. ಸೊ ಇದು ನನ್ನ ಜರ್ನಿ ಆಗಿರೋದು. ಮೇಯ್ನಾಗಿ ನಾವು ಯಾವುದೇ ಏನೇ ಮಾಡಬೇಕು ಅಂತಂದರೂ ನಾವು ಆನ್ಲೈನಲ್ಲಿ ಫಸ್ಟು ನಮ್ಮ ಮಾರ್ಕೆಟಿಂಗ್ ಕೆಲವು ಏರಿಯಾಗಳೆಲ್ಲ ನಾವು ತಿಳ್ಕೊಂಡಿರಬೇಕು. ಆ್ಯಕ್ಚುಲಿ ಬಸ್ಗಳ ಮುಖಾಂತರ ಹೋದ್ರೇ ನಮಗೆ ಚಾರ್ಜಸ್ ಕಡಿಮೆ ಆಗುತ್ತೆ. ಈ ಪ್ರೊಫೆಷ್ನಲ್ ಕೊರಿಯರ್ ಅಂದರೆ ಜಾಸ್ತಿನೇ ಅಮೌಂಟ್ ತೊಗೊತಾರೆ ಅವರು. 1 kg 100 ರೂಪಾಯಿ ಹಂಗೆ ಅಂತ, ಬೇರೆ ಬೇರೆ ಯಾವ ಥರ ಇದಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಕೇಳಿದಾಗ ಅವರು ಪರ್ kg 100 ರೂಪೀಸ್ ಅಂತ ಹೇಳಿದರು. ಸೊ ಕಾಸ್ಟ್ಲಿ ಆಗುತ್ತೆ. ಪರ್ kg 100 ರೂಪೀಸ್ ಅಂದರೆ ಕೆಲವು ಬಾಕ್ಸ್ಗಳೇ ವೇಟ್ ಇರುತ್ತೆ. ಅಲ್ಲಿ ನಾವು ಕಡಕ್ ರೊಟ್ಟಿನ ಅಷ್ಟು ವೇಟ್ ಇರಲ್ಲ, ಬಟ್ ಬಾಕ್ಸ್ಗಳನ್ನೇ ವೇಟ್ ಇರುತ್ತೆ. ಸೊ ಹಂಗಾಗಿ ನೀವು ಇದು ನಾನು ಫೈನಲ್ ಆಗಿ ಅದೇ ಮೈಸೂರು ಗಾಡಿ ಬಂದಿತ್ತು. ಸೊ ಅವ್ರಿಗೆ ಕಳಿಸ್ಕೊಟ್ಟಿದ್ದಾಯಿತು. ಸೊ ಫೈನಲ್ ಆಗಿ ಇದಾಗಿರೋದು. ಸೊ ಫೈನಲ್ ಆಗಿ ಅವ್ರಿಗೆ ಕಳಿಸ್ಕೊಟ್ಟೆ. ಸೊ ಫುಲ್ ಹ್ಯಾಪಿ. ಸೊ ನಿಮ್ಗೆ ಯಾರಿಗಾದರೂ ವಿಡಿಯೋ ನೋಡೋರಿಗೆ ಕಡಕ್ ರೊಟ್ಟಿ ಏನಾದರೂ ಬೇಕಿದ್ರೆ ದಯವಿಟ್ಟು ನಮ್ಮ ಮೇಲೆ ಕಳಿಸ್ತಿರೋ ನಂಬರ್ಗೆ ಆರ್ಡ್ರ್ ಮಾಡ್ಕೋಬೋದು. ಸೊ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಜರ್ನಿ. ಸೊ ಥ್ಯಾಂಕ್ ಯು ಸೋ ಮಚ್.